ಹಾಗಾಗಿ ಅತ್ಯಂತ ಪ್ರಶಸ್ತನಾದ ವ್ಯಕ್ತಿಯಾಗಿ ಹನುಮಂತ ವಾಯುಪುತ್ರನಾಗಿ ಬಂದಿದ್ದಾನೆ. ಇಬ್ಬರ ಮಗನಾಗಿ ಬರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅನ್ನೋದು ನಾವು ಅರ್ಥ ಆಗಿರಬೇಕು. ಮತ್ತು ಅವನಿಗೇನಾಯಿತು ಮುಂದಕ್ಕೆ, ಹನುಮಂತ ಹೇಗಾದ? ಇದಕ್ಕೊಂದು ವಿಚಿತ್ರವಾದಂಥ ಕೆಲವು ಕಾರಣಗಳನ್ನು ಇಬ್ಬರು ಕೊಟ್ಟಿದ್ದಾರೆ. ವಾಲ್ಮೀಕಿ 2 ಕಾರಣ ಕೊಡ್ತಾನೆ. ಮೊದಲನೇದ್ದು ಭಾಳ ಸುಲಭವಾದ ಒಂದು ಪುರಾಣದ ನಿಷ್ಪತ್ತಿ. ಹನುರುಹ ಅಂತ ಒಂದು ಪ್ಲೇಸ್, ಪಟ್ಟಣ, ಅಲ್ಲಿ ಹುಟ್ಟಿದ್ದರಿಂದ ಅವನು ಹನುಮಂತ ಅಂತ ಹೆಸರು. ಇಲ್ಲಿ ಏನು ಗಲಾಟೆ ಇಲ್ಲ. ಅವನು ಹುಟ್ಟಿದ ಊರಿನ ಹೆಸರಿನಲ್ಲಿ ಪುರೇ ಅನುರುಹೇ ಯಸ್ಮಾತ್ ಜಾತಃ, ಪದ್ಮಪುರಾಣದ ಮಾತು. ಹಾಗಾಗಿ ಅವನನ್ನು ಊರಿನವನನ್ನಾಗಿ ಕರೀತಾರೆ. ಹನುಮಂತ ಕರೆದ್ರದ್ದೇನಾಯಿತು ಅಂತ. ಇನ್ನೊಂದು ಕತೆ ಇದೆ, ಕತೆ ಆದದ್ದು ಹೌದು. ಅದೇ ಸೂರ್ಯನಡೆಗೆ ಹಾರಿದಾಗ ಸೂರ್ಯ ಗಾಬರಿಗೊಂಡಾಗ ಇಂದ್ರ ಅಂತ ಕರೆದ, ಇಂದ್ರ ವಜ್ರಾಯುಧವನ್ನು ಎಸೆದ. ಈಗ ನೋಡಿ, ಸೂರ್ಯನನ್ನೇ ಹಿಡಿಯುವವನಿಗೆ ವಜ್ರಾಯುಧ ಏನು ಲೆಕ್ಕ? ಯೋಚನೆ ಮಾಡಿ, ವಜ್ರದ ಶಕ್ತಿ ಏನಿದೆ. ಆದರೂ ವಜ್ರಾಯುಧದಲ್ಲಿ ನಾರಾಯಣನ ಶಕ್ತಿ ಇದೆ ಅಂತ ಅದಕ್ಕೆ ಮನ್ನಣೆ ಕೊಡಲಿಕ್ಕೋಸ್ಕರ ಹನುಮಂತ ನೆಲಕ್ಕೆ ಬಿದ್ದ. ಆಗ ವಾಲ್ಮೀಕಿಯವರು ಹೇಳುತ್ತಾರೆ, ಪತಿತಸ್ಯ ಕಪೇರಸ್ಯ ಹನುರೇಕಾ ಶಿಲಾತಲೆ ಕಿಂಚಿತ್ ಭಿನ್ನ ದೃಢತಾನು ಹನುಮಾನೇಶ ತೇನವೇ. ಗಟ್ಟಿಯಾದವನ ಕೆನ್ನೆ ಬಿದ್ದಾಗ ಬಂಡೆಯ ಮೇಲೆ ಒರೆಸಿತ್ತು, ಆದ್ದರಿಂದ ಸ್ವಲ್ಪ ನೆಪ್ಪೆ ಆಯಿತು, ಅದಕ್ಕೆ ಅವನು ಹನುಮಂತ ಅಂತ. ಇದು ವಾಲ್ಮೀಕಿ ಕರೆಯಿತು. ಇನ್ನೊಂದು ಕಡೆ ವಾಲ್ಮೀಕಿ ಹೇಳ್ತಾರೆ, ಅವನಲ್ಲಿ ಹೋದಾಗ ವಜ್ರಾಯುಧ ಎಸೆದಿದ್ದಾನಲ್ಲ ಇಂದ್ರ, ಅದಕ್ಕೆ ಮನ್ನಣೆ ಕೊಡಲಿಕ್ಕೆ ಅವನು ಕೆನ್ನೆಯನ್ನು ತಾಗಿಸಿಕೊಂಡ ಅಂತ. ಮತ್ ಕರೋತ್ಸೃಷ್ಟ ವಜ್ರೇಣ ಹನುರಸ್ಯ ಯತಃ ಹತಃ ನಾಮ್ನಾವೈಕ ಪಿಶಾರ್ದೂಲ ಭವಿತಾ ಅನುಮಾನಿತಿ. ನನ್ನ ಕೈಯಿಂದ ಎಸೆದ ವಜ್ರಾಯುಧಕ್ಕೆ ಅವನ ಕೆನ್ನೆ ತಾಗಿಸಿಕೊಂಡದ್ದಕ್ಕೆ ಊದಿಕೊಂಡ ಕೆನ್ನೆಯವ ಅಂತವನಿಗೆ ಹನುಮಂತ ಅಂತ ಹೆಸರು. ಎಲ್ಲ ಮಗಗಳಿಗೂ ಕೆನ್ನೆ ಊದಿರ್ತದೆ, ಇವನದು ಇನ್ನೂ ಜಾಸ್ತಿ ಅಂತ. ಅದನ್ನು ಇನ್ನೊಂದು ಸರ್ತಿ ವಾಲ್ಮೀಕಿಯರು ಹೇಳುವಾಗ ಅದೇ ಹೇಳಿದರು, ತದಾ ಶೈಲಾಗ್ರ ಶಿಖರೇ ವಾಮಹ ಅನುರಭಜ್ಯತ. ನಾನು ಬೇಕೆಂದರೆ 2-3 ಗೆರೆ ಎತ್ತಿಕೊಳ್ಳೋದು, ಯಾಕೆಂದರೆ ಅದು ಎಡಕೆನ್ನೆ ತಾಗಿದ್ದ, ಬಲಕೆನ್ನೆ ತಾಗಿದ್ದ. ನಾನು ಗಣಪತಿಯ ಬಗ್ಗೆ ಹೇಳಿದ್ದೆ, ದಂತ ಯಾವುದನ್ನು ತೆಗೆದಿದ್ದಾನವನು ಅಂತ. ಅದನ್ನು ಚಿತ್ರಕಾರ ತಪ್ಪಿ ಮಾಡಿದರೆ ಅರ್ಥ ಆಗ್ತದೆ, ಇವನಿಗೆ ಗಣಪತಿಯ ಮೇಲೆ ಹೆಚ್ಚು ಕಡಿಮೆ ಆಗಿದೆ ಅಂತ. ಹಾಗೆ ಹನುಮಂತನಿಗೆ ಎಡಕೆನ್ನೆ, ಅದಕ್ಕೆ ನಾನಾಗ ತೋರಿಸಿದ್ದು, ಬಿದ್ದಾಗ ಇಲ್ಲಿ ಗಾಯ ಆಗಿತ್ತು ಅಂತ. ಎಡಬದಿಯಲ್ಲಿ ಎಡಕೆನ್ನೆಗೆ ಅವನಿಗೆ ಏಟು ಬಿದ್ದದ್ದು, 2 ಕೆನ್ನೆಗೇನು ಅಲ್ಲ. ಆದರೆ ನೋಡಿಕೊಂಡ್ರೆ ಕಥೆ ಏನಾಗುತ್ತೆ. ಅದನ್ನು ಆ ಹೊತ್ತಿನಲ್ಲಿ ತಾತ್ಕಾಲಿಕವಾಗಿ ಆ ನಾಮ ನಿರ್ವಚನವನ್ನು ತಥೋಹಿ ನಾಮಧೇಯಂತೆ ಅನುಮಾನಿತಿ ಕೀರ್ತಿತಂ, ಇಂಥ ಒಂದು ಪ್ರಸಿದ್ಧವಾದ ಕೆಲವು, ಇದು ವಾಲ್ಮೀಕಿಯದ್ದೇ ಮಾತುಗಳು ಮುಖ್ಯವಾಗಿ. ಅದು ವೇದವ್ಯಾಸರು ಹೇಳುವಾಗ ಅದನ್ನೆಲ್ಲ ಗೌಜಿ ಮಾಡಲೇ ಇಲ್ಲ. ಅದು ಪರ್ಮನೆಂಟ್ ಅಲ್ಲ ರೀ, ಗಾಯ ಆಗುವುದು ಆಗ ಟೆಂಪರರಿ, ಮತ್ತು ಅಳಿಸಿ ಹೋಗ್ತದೆ. ಅದು 2 ಕೆನ್ನೆಗೆ ನೋಡಿಲಿಲ್ಲ, 1 ಕೆನ್ನೆ ಮಾತ್ರ ಊದಿಕೊಂಡಿದ್ದು, ಮತ್ತು ಅದು ತೆಳಗಾಗ್ತದೆ. ಅದು ವಾಲ್ಮೀಕಿಗಳೇ ಹೇಳ್ತಾರೆ, ಅದು ಕೆಳಗೆ ಬಿದ್ದಾಗದ್ದಾಗಿದ್ದು, ಅವನು ಹೊಡೆದದ್ದು ದೊಡ್ಡ ಸಂಗತಿಯೇ ಅಲ್ಲ, ಹೊಡೆದುಕೊಂಡದ್ದೇ ವಿಶೇಷ ಅಲ್ಲ ಅದು. ಹೀಗೆ 2-3 ಪ್ರಕಾರದಲ್ಲಿ ಹೇಳುವ ಮೂಲಕ ಇದು ಗೌಣ ಅಂತ ಅರ್ಥ ಆಗ್ತದೆ. ನಮ್ಮನೆ ಎಲ್ಲಿ ಉಂಟು ಕೇಳಿದರೆ, ಅದು ಡಾಮರ ಆಗ್ತಾ ಇದ್ದಾರಲ್ಲ ಅಲ್ಲಿಯೇ ಉಂಟು. ಸರಿ, ಬರೋ ವರ್ಷ ಬಂದಿದ್ದಾನೆ. ನೀವು ಹೇಳಿದಿರಲ್ಲ ಅವತ್ತು, ಮೊನ್ನೆ ಎಲ್ಲ ಗಲಾಟೆ ಇತ್ತು, ಆದ್ದರಿಂದ ಬರಲಿಕ್ಕೆ ಆಗಲಿಲ್ಲ. ನೀವು 4 ತಿಂಗಳು ಬಿಟ್ಟು ಬರ್ತಾ ಇದ್ದೇನೆ, ಈಗ ಟಿಕೆಟ್ ಸಿಕ್ಕಿತು, ಫ್ಲೈಟ್ ಓಡಿತು, ಡಾಮರ ಆಗ್ತಾ ಇದ್ದಾರಲ್ಲ ಅಲ್ಲಿ ಹೋಗಿದ್ದೇನೆ. ಅದು ಮಾರಾಯ, ಈಗ ಅವರು 300 ಯಾರ್ಡ್ ಆಚೆ ಹೋಗಿ ಆಗಿದೆ, ನಮ್ಮ ಮನೆ ಇಲ್ಲಿರು. ಮತ್ತು ನೀವು ಹೇಳಿದರೆ ಡಾಮರ, ಅದು ಡಾಮರ ಆಗ್ತಾ ಇದ್ದದ್ದು ಮನೆ ಎನ್ನುವುದು ಸತ್ಯ, ಆಗ ಟೆಂಪರರಿ. ಯಾವಾಗಲೂ ಡಾಮರ ಆಗ್ತಾನೆ ಇರ್ತಾರೆ ನಮ್ಮ ಮನೆ ಮಧ್ಯೆಯಲ್ಲಿ. ಹಾಗೆ ಕೆನ್ನೆ ಆವತ್ತು ಬಿದ್ದಾಗ ಸರಿ, ಹೊಡೆದಾಗ ಆವತ್ತು. ಹಾಗಾದರೆ ಶಾಶ್ವತವಾಗಿ ಏನವನು? ಒಂದು ಬರ್ತ್ ಪ್ಲೇಸಿನ ಮೇಲೆ ಹೇಳ್ಬೋದು. ನೋಡಿ, ಪುರಾಣಕಾರರು ಗಮನಿಸುವ ರೀತಿ, ಈ ಊರಿನಲ್ಲಿ ಬಂದದ್ರೇನು ಗ್ಯಾರಂಟಿ, ಯಾಕೆ ಆ ಊರಿನವ ಅಂತ ಗುರುತಿಸ್ತಾರೆ. ಕೌಸಲದವಳು, ಎಲ್ಲಿಯೇ ಹೋಗಲಿ ಅವಳು, ಯಾರ ಮನೆಯನ್ನೇ ಬೆಳಗಿಸಲಿ, ಆದರೆ ಕೌಸಲ್ಯ ಅಂತ ಕರೆಯುವಾಗ ಕೌಸಲ ದೇಶದ ಮಗಳು ಎನ್ನುವುದು ಅರ್ಥ ಆಗಲೇಬೇಕು ನಮಗೆ. ಹಾಗೆ ಹನುಮಂತ ಅಂತೇಳಿ ಹನುರುಹದಲ್ಲಿ ಹುಟ್ಟಿ ಬಂದವ. ಯಾರು ಹೇಳುವುದಿಲ್ಲ ನಿಮಗೆ, ಯಾರು ಗೊತ್ತೇ ಹೇಳಲಿ, ನನಗೆ ಗುಟ್ಟಾದ ವಿಷಯ ಹೇಳಿದ್ದು ನಾವು ಪದ್ಮಪುರಾಣದ. ಮತ್ತು ಇನ್ನು ನಾನೇ ಹೇಳ್ತೇನೆ ಅಂತ ಕೆಲವರು ಹೇಳ್ತಾರೆ, ಅದಕ್ಕೋಸ್ಕರ ನಾನು ರೆಫರೆನ್ಸ್ ಕೊಟ್ಟು ಹೇಳಲಿಕ್ಕೆ ಸುಲಭ. ಮತ್ತು 50,000 ಶ್ಲೋಕದಲ್ಲಿ ಹುಡುಕಬೇಕು. ಹುಡುಕಿದ್ದವರನ್ನಾದರೂ ಮಾತಾಡಿಸಬೇಕಾಗತ್ತೆ. ಇನ್ನೂ ಚಂದವಾದ ವ್ಯವಸ್ಥೆಯನ್ನು ಕೇಳಿದ್ದು, ಇದು ಹೊರಗಿನ ವ್ಯವಸ್ಥೆ. ಊರಲ್ಲಿ ಬಂದದ್ದು ದೊಡ್ಡ ಸಂಗತಿಯ. ವಾಸ್ತವವಾಗಿ ಎಟಿಮಲಾಜಿಕಲಿ ನೋಡಿಕೊಂಡ್ರೆ ಹೇಳುವಂಥ ರೀತಿ, ಹನ ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತಃ ಅಂತ. ಅನಗತವು ಅಂತ ಧಾತು, ಗತ್ಯರ್ಥಕ್ಕೆ ಜ್ಞಾನಾರ್ಥ ಅಂತ, ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಜ್ಞಾನವುಳ್ಳವ ಅಂತ ಅರ್ಥ. ಅದು ಹನವಾನ್, ನಾವು ಹಣವಾನ್, ಅದು ಹನವಾನ್. ಹನ ಉಂಟು, ನಮ್ಮಲ್ಲಿ ಹಣ ಉಂಟು. ಅವನಲ್ಲಿ ಹನ ಏನು ಅಂದರೆ ಜ್ಞಾನ, ಉತ್ತಮವಾದ, ಎತ್ತರವಾದ, ಪರಮೋಚ್ಚವಾದ
ದೇವರ ವಿಜ್ಞಾನ ಅವನಲ್ಲಿದೆ. ಅದರಿಂದ ಉ ಅಂದರೆ ಉಚ್ಚವಾದೊಂದು ಉಚ್ಚವಾದ ಜ್ಞಾನ ಯಾರಲ್ಲಿ ಉಂಟು. ಹಾಗಾದರೆ ನಿಧಿ ಅಂದ್ರೇನು? ಇದೆಲ್ಲ ಕರಗುವ ನಿಧಿ. ಏನು ದುಡ್ಡಿದ್ರು ಅನ್ನ ಆಗಲಿ ದವಸ ಧಾನ್ಯಗಳಾಗಲಿ ಎಲ್ಲ ಮುಗಿತದೆ, ಆಸ್ತಿ ಪಾಸ್ತಿಗಳಾಗುತ್ತೆ. ಅಷ್ಟಲ್ಲದಿದ್ದರೂ ಬರುವ ಜನ್ಮಕ್ಕೆ ಬರುವುದಿಲ್ಲ ಹೊತ್ಕೊಂಡು ಹೋಗಲಿಕ್ಕೆ. ನಿಜವಾಗಿ ಜನ್ಮಾಂತರದೆಡೆಗೂ ಕೊಂಡೊಯ್ಯಬಹುದಾದ, ಯಾವತ್ತು ಕ್ಯಾಶ್ ಮಾಡಬಹುದಂತಹ ದುಡ್ಡು ಯಾವುದು, ಸಂಪತ್ತು ಯಾವುದು ಕೇಳಿದರೆ ಅದು ಜ್ಞಾನ, ಜ್ಞಾನನಿಧಿ. ಹಾಗೆ ಅಂಥ ಪರಮೋಚ್ಚವಾದ ದೇವರ ಅರಿವು ಯಾರಲ್ಲಿ ನೆಲೆಗೊಂಡಿದೆಯೋ ಅವನು ಹನುಮಂತ. ಅದು ಬೈ ಬರ್ತ್. ಮತ್ತೆ ಸಾಧನೆಯಿಂದ ಯಾರು ಜ್ಞಾನಿಗಳಾಗ್ಬೋದು, ಅದನ್ನು ಅವರನ್ನು ಕರಿಬೋದು. ನೀವು ನಾಳೆ ಕೇಳಬಹುದು, ಎಲ್ಲರೂ ಹನುಮಂತ ಆಗ್ತಾರೆ. ಹಾಗೆ ಎಲ್ಲರಿಗೂ ಜ್ಞಾನ ಬರ್ತದೆ. ಮೋಕ್ಷೋಪಯೋಗಿಯಾದ ಜ್ಞಾನ ಮುಕ್ತರಿಗಂಟು ಉಂಟಲ್ಲ. ಅದಕ್ಕೆ ಹೇಳಿದ್ದು ಹುಟ್ಟುವಾಗಲೇ ಬಳಿತ ದಾಯಿದರ್ಶತಂ ಅಂತ ಹೇಳಿ ತದ್ವಪುಷೇ. ಹುಟ್ಟುವಾಗಲೇ ಯಾರಲ್ಲಿ ಬಲ ಮತ್ತು ಜ್ಞಾನವು ಸಾಂದ್ರವಾಗಿರ್ತದೋ ಅವನು ನಿಜವಾಗಿ ಜ್ಞಾನವಂತ, ಹನುಮಂತ. ಹೇಳಬೇಕಾದ್ದು ನಾವು ಉಳ್ಳವನು ಎನ್ನುವ ಅರ್ಥ ಬರುವಾಗ ತವದು ಪ್ರತ್ಯಯ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ಉಳ್ಳವನು ಹೇಳುವಾಗ ಅಕಾರ ಕೊನೆಯಲ್ಲಿ ನಿಲ್ಲುವ ಶಬ್ದಗಳಿಗೆ ವಾನ್ ಹೇಳಬೇಕು. ತವಾನ್ ಅಂತ. ಗುಣವಾನ್, ಶೀಲವಾನ್, ಗುಣವಂತ, ಶೀಲವಂತ, ಧನವಂತ, ಧನವಾನ್. ಹೀಗೆ ಏನಿದ್ರೂ ಸಹ ಅಕಾರ ಕೊನೆಯಾಗುವ ಶಬ್ದ ಇದ್ದರೆ ಹೀಗೆ. ಆ ಬಿಟ್ಟು ಈ ಊ ಎಲ್ಲ ಬಂದರೆ, ಓ ಎಲ್ಲ ಬಂದರೆ ಆಗ ವಂತ ಹೇಳಲಿಕ್ಕಿಲ್ಲ, ಮಂತ ಹೇಳಬೇಕು. ಬುದ್ಧಿಮಾನ್, ಬುದ್ಧಿ ಮಂತ. ಈಗ ಎಲ್ಲರೂ ಹೇಳಿದು ಅಂತೆ ಬುದ್ಧಿಯವನೇ ಅಂತೆ, ಬುದ್ಧಿವಂತ ಅದು ತಪ್ಪು, ಶಬ್ದವೇ ತಪ್ಪು. ಬುದ್ಧಿಮಂತ, ಹನುಮಂತ ಉ ಅದು. ಶ್ರೀ ದೀರ್ಘ ಮಂತ, ಶ್ರೀವಂತ ಅಲ್ಲ. ಗೋಮಂತ. ಎಷ್ಟು ಕಷ್ಟ ಉಂಟು, ಸುಲಭ ಇದ್ದರೂ ನಾವು ಹೇಳೋ ರೀತಿ ಅದೆಲ್ಲ ಉಂಟು ಅಂತ ಅರ್ಥವೇ. ಅದು ಆ ಅಲ್ಲದ್ದು. ಧನ, ಗುಣ, ಶೀಲ ಎಲ್ಲ ಅಕಾರದಲ್ಲಿ ಕೊನೆಗೊಳ್ಳುವ ಶಬ್ದಗಳು ಸುಲಭವಾಗಿ ಅರ್ಥ ಆಗ್ತದೆ. ಆಗ ವಂತವೇ ಹೇಳಬೇಕು. ಗುಣವಂತ, ಗುಣವಂತ ಅಲ್ಲ ಅಲ್ಲಿ. ಗುಣವಾನ್, ಶೀಲವಾನ್, ಧನವಾನ್. ಹಾಗೆ ಹನುಮಾನ್, ಹನುಮಂತ, ಹನುವಂತ ಅಲ್ಲ ಹನುಮಂತ ಅಂತ. ಹನುಮಂತನ ಅರ್ಥ ನೋಡಿಕೊಂಡೇವೀಗ. ಅವನು ಎಲ್ಲಿಂದ ಬಂದವ ಎನ್ನುವುದಕ್ಕೆ ಮೂಲ ರೂಪದೆಡೆಗೆ ವಾಯುದೇವರೆಡೆಗೆ ಹೋಗಬೇಕು.